ಪಾಕಿಸ್ತಾನದ ಡ್ರೋನ್ಗಳು ಕ್ಷಿಪಣಿಗಳನ್ನ ಭಾರತದ ಏರ್ ಡಿಫೆನ್ಸ್ ಅತ್ಯಂತ ನಿಖರವಾಗಿ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಅತ್ತ ರಾವಲ್ಪಿಂಡಿಯಲ್ಲಿರುವಂತಹ ಪಾಕ್ ಏರ್ ಬೇಸ್ ಅನ್ನ ಒಡಿಸ್ ಮಾಡಿದ ಭಾರತದ ಬ್ರಹ್ಮಾಸ್ತ್ರ ಯಾವುದು ಗೊತ್ತಾ? ಅದು ಬ್ರಹ್ಮೋಸ್ ಕ್ಷಿಪಣಿ. ಧ್ವಂಸ ಪಾಕಿಸ್ತಾನದ ಪ್ರಮುಖ ನಗರಗಳೇ ಛಿದ್ರ. ಭಾರತದ ಬತ್ತಳಿಕೆಯಲ್ಲಿರುವ ಮತ್ತೊಂದು ಘಟೋತ್ಕಚ ಬ್ರಹ್ಮೋಸ್. ಇದು ಮೇ 10ರಂದು ನರಿ ರಾಷ್ಟ್ರದ ಬುಡಕ್ಕೆ ಬೆಂಕಿ ಇಟ್ಟಿತ್ತು. ಪಾಕಿಸ್ತಾನದ ವಿರುದ್ಧ ಭಾರತದ ಬ್ರಹ್ಮಾಸ್ತ್ರ. ಬ್ರಹ್ಮೋಸ್ ಆರ್ಭಟಕ್ಕೆ ಪಾಕ್ ಧ್ವಂಸ. ಹೌದು, ನಿನ್ನೆ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದು ಭಾರತದ ಮತ್ತೊಂದು ಘಾತಕ ಕ್ಷಿಪಣಿ ಬ್ರಹ್ಮೋಸ್. ಇಡೀ ಪಾಕಿಸ್ತಾನ ಬ್ರಹ್ಮೋಸ್ ಆರ್ಭಟಕ್ಕೆ ಪಾತ್ರಗುಟ್ಟಿ ಹೋಗಿತ್ತು. ಪಾಪರ್ಸ್ತಾನ ಪ್ರಧಾನಿಯೇ ಓಡಿ ಹೋಗುವಂತೆ ಮಾಡಿದ್ದು ಇದೇ ಬ್ರಹ್ಮೋಸ್. ಬ್ರಹ್ಮೋಸ್ ದಾಳಿಗೆ ರಾವಲ್ಪಿಂಡಿ ಚಿಂದಿ. 3 ವಾಯುನೆಲೆ ಧ್ವಂಸಗೊಳಿಸಿದ್ದ ರಾವಣ. ಮೇ 10ರಂದು ಭಾರತ ಪಾಕಿಸ್ತಾನದ 6-7 ವಾಯುನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿತ್ತು. ಇದರಲ್ಲಿ ರಾವಲ್ಪಿಂಡಿ ಏರ್ ಬೇಸ್ ಛಿದ್ರಗೊಂಡಿದೆ. ಈ ದಾಳಿ ಮಾಡಿದ್ದು ಬೇರೆ ಯಾವುದೇ ಕ್ಷಿಪಣಿಯಲ್ಲ, ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿ. ब्रह्मोस मिसाइल क्या होती है, अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी, और नहीं देखी होगी तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है. भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके करारा जवाब दिया है. हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई, जहां पाकिस्तानी फौज का हेडक्वार्टर मौजूद है. ಬ್ರಹ್ಮೋಸ್ ಹೊಡೆತಕ್ಕೆ ಪಾಕ್ನ ಜಾಕೋಬಾಬಾದ್, ಬೋಲಾರಿಸ್, ಕರ್ದು ವಾಯುನೆಲೆ ಪುಡಿಯಾಗಿದ್ವು. ಬ್ರಹ್ಮೋಸ್ ದಾಳಿಗೆ ಅಪಾರ ಸಾವು ನೋವುಗಳಾಗಿವೆ. ಬೋಲಾರಿಯಲ್ಲಿ ಸುಮಾರು 7 ಜನ ಸಾವು, 15 ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಅಷ್ಟಕ್ಕೂ ಈ ವಿಧ್ವಂಸಕ ಬ್ರಹ್ಮೋಸ್ನ ಸ್ಪೆಷಾಲಿಟಿ ನೋಡೋದಾದ್ರೆ ಬ್ರಹ್ಮೋಸ್ ಬ್ರಹ್ಮಾಸ್ತ್ರ. ಇನ್ನು ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದರ ಕೆಜಿ ತೂಕ 3000 ಇದ್ದು 28 ಅಡಿ ಉದ್ದ ಹೊಂದಿದೆ. ಇನ್ನು 200ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಇದೆ. ಭೂಮಿ, ಆಕಾಶ, ಸಮುದ್ರದಿಂದ ದಾಳಿ ಮಾಡಬಹುದಾಗಿದೆ. 400 ಕಿಲೋಮೀಟರ್ ದೂರ ದಾಳಿ ಮಾಡಬಲ್ಲ ಕೆಪಾಸಿಟಿ ಇದ್ದು ಭೂ ಆಧಾರಿತ ಟ್ರಾನ್ಸ್ಪೋರ್ಟರ್ ಲಾಂಚರ್ ಹೊಂದಿದೆ. ನೆಲದಿಂದ 5000 ಮೀಟರ್ ದೂರ ಹೋಗಬಲ್ಲ ಮಿಸೈಲ್ ಆಗಿದ್ದು ರಾಡಾರ್ಗಳಿಂದ ಕಣ್ತಪ್ಪಿಸಿ ನುಗ್ಗಿ ಹೊಡೆಯುತ್ತೆ. ಇನ್ನು ಬ್ರಹ್ಮೋಸ್ ಗುರಿಟ್ರೆ ಮಿಸ್ ಆಗೋ ಮಾತೇ ಇಲ್ಲ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತದ ಡಿಆರ್ಡಿಒ, ರಷ್ಯಾ ಜಂಟಿಯಾಗಿ ನಿರ್ಮಿಸಲಾಗಿದೆ. ಇದು ಬ್ರಹ್ಮಪುತ್ರ ನದಿ, ರಷ್ಯಾದ ಮಾಸ್ಕ್ವಾ ನದಿಗಳೆರಡನ್ನ ಸೇರಿಸಿ ಬ್ರಹ್ಮೋಸ್ ಎಂದು ಹೆಸರಿಡಲಾಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು. 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಸ್ಥಾಪನೆ. ರಕ್ಷಣಾ ವಲಯದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಹೈದರಾಬಾದ್, ತಿರುವನಂತಪುರ ಬಳಿಕ ಲಕ್ನೋದಲ್ಲಿ ಇದೀಗ 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಉದ್ಘಾಟನೆ ಮಾಡಲಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ಪಾದನಾ ಘಟಕ ನಿರ್ಮಿಸಲಾಗುತ್ತಿದ್ದು ಭಾರತ 51% ಪಾಲು ಹೊಂದಿದ್ದು 49% ಪಾಲನ್ನ ಹೊಂದಿದೆ. ಮುಂದಿನ ತಲೆಮಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮತ್ತಷ್ಟು ಅಪ್ಡೇಟ್ ಮಾಡಲಾಗಿದೆ. साथियों, जहां तक ब्रह्मोस का प्रश्न है तो आप सभी यह जानते हैं कि ब्रह्मोस दुनिया के सबसे तेज सुपरसोनिक क्रूज मिसाइल्स में से. ब्रह्मोस सिर्फ एक हथियार नहीं है, बल्कि यह अपने आप में एक मैसेज है. मैसेज हमारी आर्म्ड फोर्सेस के स्ट्रेंथ का है. मैसेज दुश्मन के प्रति हमारी डेटरेंस का है, प्रतिरोधक क्षमता का है. मैसेज हमारी बॉर्डर्स की सेफ गार्डिंग के हमारी प्रतिबद्धता का है. ಬ್ರಹ್ಮೋಸ್ ಉತ್ಪಾದನಾ ಘಟಕ ನಿರ್ಮಾಣದಿಂದ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಏರ್ ಸ್ಟ್ರೈಕ್ಗೆ ವಿರೋಧಿ ರಾಷ್ಟ್ರ ಕಂಗಟ್ಟಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಭಾರತದ ಶಕ್ತಿ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಹಾಗಿದ್ರೆ ಈ 2 ವಾರಗಳಲ್ಲಿ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಸಿಕ್ಕಿದ್ದು ಏನು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಕೇವಲ ಜಸ್ಟ್ 2 ವಾರಗಳಲ್ಲಿ ಭಾರತದ ತಾಕತ್ತು ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಹಿಂದೂಸ್ತಾನದ ಸೇನಾ ಶಕ್ತಿಯ ಏಟಿಗೆ ಪಾಪಿ ಪಾಕ್ ಕೂಡ ಅಲ್ಲಾಡಿದೆ. ಭಾರತದ ಹೆಣ್ಣು ಮಕ್ಕಳ ಸಿಂಧೂರದ ತಂಟೆಗೆ ಬಂದ್ರೆ ಏನಾಗುತ್ತೆ ಎಂಬುದನ್ನ ಈಗಾಗಲೇ ರಣಹೇಳಿ ಪಾಕಿಸ್ತಾನ ಅನುಭವಿಸಿ ಕಣ್ಣೀರಿಡುತ್ತಿದೆ. ಭಾರತದ ತಾಕತ್ತು ಇಡೀ ವಿಶ್ವಕ್ಕೆ ಗೊತ್ತು. ಶಸ್ತ್ರ ತ್ಯಾಗ ಮಾಡಿ ಮಂಡಿಯೂರಿದ ಪಾಕ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ಭಾರತ ನಡೆಸುತ್ತಿರುವ ಆಪರೇಷನ್ ಸಿಂಧೂರ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸಿದೆ. ಕತ್ತಲಾದ್ರೆ ಸಾಕು ಲೆಕ್ಕವಿಲ್ಲದಷ್ಟು ಬೆಂಕಿಯ ಚೆಂಡುಗಳು ಪಾಕ್ ಬುಡವನ್ನ ಭಸ್ಮ ಮಾಡುತ್ತಿವೆ. ಭಾರತ ಕೊಟ್ಟ ಹೇಟಿಗೆ ಪಾಪಿ ಪಾಕಿಸ್ತಾನ ಎದ್ದೇಳಲಾಗದಂತ ಪೆಟ್ಟು ತಿಂದು ವಿಲವಿಲ ಅಂತ ಒದ್ದಾಡ್ತಿದೆ. ಪ್ರತಿಕಾರದ ಫಲಶ್ರುತಿ. ಇನ್ನು ಪಾಕ್ ವಿರುದ್ಧ ಸಿಂಧೂರ ಸಮರ ಜೋರಾಗಿದೆ. ಪಹಲ್ಗಾಮ್ ನರಮೇಧಕ್ಕೆ ಭಾರತ ಪ್ರತಿ ದಾಳಿ ನಡೆಸುತ್ತಿದೆ. ಪಾಕ್ನ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸ ಮಾಡಿದೆ. ಬಹವಾಲ್ಪುರ್, ಮುರಿದ್ಕೆ, ಎಲ್ಇಟಿ ಶಿಬಿರಗಳು ಕೂಡ ಛಿದ್ರ. ಮೂರು ಸೇನೆಯ ಮುಖ್ಯಸ್ಥರು ಹಾಗೂ ಡಿಜಿಎಂಒ ಸುದ್ದಿಗೋಷ್ಠಿ ಈಗ ಆರಂಭ ಆಗ್ತಾ ಇದೆ. ಬಹಳ ಕುತೂಹಲ ಇದೆ. ಇವತ್ತು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ನೋಡಿ. ಮೊನ್ನೆ ನೇವಿ ಇರಲಿಲ್ಲ, ನಿನ್ನೆ ನೇವಿ ಜಾಯ್ನ್ ಆಯ್ತು. ಇವತ್ತು ಡಿಜಿಎಂಒ ಕೂಡ ಜಾಯ್ನ್ ಆಗಿದ್ದಾರೆ. ಈ ಪಾಕಿಸ್ತಾನದ ನರಿಬುದ್ಧಿಯ ವಿಚಾರವಾಗಿ ಈಗ ಪ್ರಸ್ತಾಪ ಮಾಡುವ ಚಾನ್ಸಸ್ಗಳು ಕಂಡು ಬರ್ತಾ ಇದೆ. ಸುದ್ದಿಗೋಷ್ಠಿ ಆರಂಭಕ್ಕಿಂತ ಮುಂಚೆ ಒಂದಷ್ಟು ವಿಡಿಯೋವನ್ನ ಪ್ಲೇ ಮಾಡಿ ತೋರಿಸೋದು. ಆಪರೇಷನ್ ಸಿಂಧೂರ್. On Operation Sindoor, we will begin with opening statement.